ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರುಕಟ್ಟೆ ದಿನದಿಂದ ದಿನಕ್ಕೆ ವಿಸ್ತರಿಸ್ತಾ ಇದೆ. ಮೆಟ್ರೋ, ಹೊಸ ರಸ್ತೆ ಯೋಜನೆಗಳು, ಐಟಿ ಕಂಪನಿಗಳು, ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಿಂದ ನಗರದ ಹಲವು ಭಾಗಗಳು ಹೂಡಿಕೆದಾರರ ಗಮನ ಸೆಳೀತಾ ಇದೆ. ಹಾಗಾದರೆ 2026ರಲ್ಲಿ ಯಾವ ಪ್ರದೇಶದಲ್ಲಿ ಹೆಚ್ಚು ಚರ್ಚೆಯಲ್ಲಿದೆ, ಯಾವ ಭಾಗಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಅನೇಕರು ಆಸಕ್ತಿಯನ್ನು ತೋರ್ತಾ ಇದ್ದಾರೆ, ಇದೇ ವಿಷಯವನ್ನ ಇಂದು ನೋಡೋಣ. ಒಂದು ಮುಖ್ಯ ಸೂಚನೆ: ಈ ವಿಡಿಯೋ ಯಾವುದೇ ಹೂಡಿಕೆ ಸಲಹೆ ಅಲ್ಲ. ಇಲ್ಲಿ ಹೇಳುವ ಪ್ರದೇಶಗಳು ಪ್ರಸ್ತುತ ಅಭಿವೃದ್ಧಿ, ಸಂಪರ್ಕ ವ್ಯವಸ್ಥೆ ಮತ್ತು ಮಾರುಕಟ್ಟೆಯ ಸಾಮಾನ್ಯ ಪ್ರವೃತ್ತಿಗಳನ್ನು ಆಧರಿಸಿದೆ. ಹೂಡಿಕೆ ಮಾಡುವ ಮೊದಲು ದಾಖಲೆಗಳು, ಕಾನೂನು ಸ್ಥಿತಿ ಮತ್ತು ಮಾರುಕಟ್ಟೆ ಬೆಲೆಯನ್ನು ಪರಿಶೀಲಿಸುವುದು ಅತ್ಯಗತ್ಯ. ಹಾಗಿದ್ರೆ ಬನ್ನಿ ಟಾಪ್ 10 ಬೆಸ್ಟ್ ಇನ್ವೆಸ್ಟ್ಮೆಂಟ್ ಏರಿಯಾಗಳ ಬಗ್ಗೆ ಈಗ ತಿಳಿಯೋಣ. 10 ಅಂತ ತಗೊಳ್ಳ. ಓಕೆ, 10ನೇ ಸ್ಥಾನದಲ್ಲಿ ದೊಡ್ಡಬಳ್ಳಾಪುರ. ಓಕೆ, ನಂಬರ್ 10 ದೊಡ್ಡಬಳ್ಳಾಪುರ. ಉತ್ತರ ಬೆಂಗಳೂರಿನ ಬೆಳವಣಿಗೆಯೊಂದಿಗೆ ದೊಡ್ಡಬಳ್ಳಾಪುರವು ಹೆಚ್ಚು ಗಮನ ಸೆಳೀತಾ ಇದೆ. ಕೈಗಾರಿಕಾ ವಲಯ, ಉತ್ತಮ ರಸ್ತೆ ಸಂಪರ್ಕ ಮತ್ತು ವಿಮಾನ ನಿಲ್ದಾಣಕ್ಕೆ ಸಮೀಪವಿರುವುದರಿಂದ ದೀರ್ಘಾವಧಿಯ ಹೂಡಿಕೆಗೆ ಕೆಲವರು ಈ ಪ್ರದೇಶವನ್ನು ಪರಿಗಣಿಸ್ತಾ ಇದ್ದಾರೆ. ಆದರೆ ಅಭಿವೃದ್ಧಿಯಾಗದ ಪ್ರದೇಶಗಳಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ನಂಬರ್ 9 ನೆಲಮಂಗಲ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ನೆಲಮಂಗಲ ಲಾಜಿಸ್ಟಿಕ್ಸ್, ಗೋದಾಮು ಮತ್ತು ಕೈಗಾರಿಕಾ ಚಟುವಟಿಕೆಗಳಿಂದ ಬೆಳೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕವೇ ಈ ಭಾಗದ ಪ್ರಮುಖ ಬಲವಾಗಿದೆ. ನಂಬರ್ 8 ವೈಟ್ಫೀಲ್ಡ್ ಏರಿಯಾ. ವೈಟ್ಫೀಲ್ಡ್ನಲ್ಲಿ ಈಗಾಗಲೇ ಬೆಲೆ ಏರಿಕೆ ಕಂಡಿದ್ರೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇನ್ನೂ ಹೊಸ ವಸತಿ ಯೋಜನೆಗಳು ಬರ್ತಾ ಇದೆ. ಮೆಟ್ರೋ ಸಂಪರ್ಕ, ಐಟಿ ಉದ್ಯೋಗಿಗಳ ಬೇಡಿಕೆ ಈ ಭಾಗವನ್ನು ಪ್ರಮುಖವಾಗಿಸಿದೆ. ನಂಬರ್ 7 ಹೆನ್ನೂರು ನಾರಾಯಣಪುರ. ಉತ್ತರ ಬೆಂಗಳೂರಿನ ವೇಗವಾಗಿ ಬೆಳೆಯುತ್ತಿರುವ ವಸತಿ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ಶಾಲೆಗಳು, ಆಸ್ಪತ್ರೆಗಳು, ಅಪಾರ್ಟ್ಮೆಂಟ್ ಯೋಜನೆಗಳು ಮತ್ತು ವಿಮಾನ ನಿಲ್ದಾಣಕ್ಕೆ ಉತ್ತಮ ಸಂಪರ್ಕ ಈ ಭಾಗದ ಆಕರ್ಷಣೆಯಾಗಿದೆ. ನಂಬರ್ 6 ಕನಕಪುರ ರಸ್ತೆ. ನಮ್ಮ ಮೆಟ್ರೋ ವಿಸ್ತರಣೆ, ಹೊಸ ವಸತಿ ಯೋಜನೆಗಳು ಮತ್ತು ಉತ್ತಮ ರಸ್ತೆ ಸಂಪರ್ಕದಿಂದ ಕನಕಪುರ ರಸ್ತೆ ಹಲವು ಮನೆ ಖರೀದಿದಾರರ ಆಯ್ಕೆಯಾಗಿದೆ. ಕುಟುಂಬ ಸಮೇತ ವಾಸಿಸಲು ಸಹ ಸೂಕ್ತ ಪ್ರದೇಶ ಎಂದು ಹಲವರು ಪರಿಗಣಿಸಿದ್ದಾರೆ. ನಂಬರ್ 5 ಅತ್ತಿಬೆಲೆ ಹೊಸೂರು ರಸ್ತೆ. ಬೆಂಗಳೂರು ಮತ್ತು ತಮಿಳುನಾಡಿನ ಗಡಿಭಾಗವಾಗಿರುವ ಈ ಪ್ರದೇಶ ಕೈಗಾರಿಕೆಗಳು ಮತ್ತು ಉದ್ಯೋಗಾವಕಾಶಗಳಿಂದ ಗಮನ ಸೆಳೀತಾ ಇದೆ. ಬಜೆಟ್ನಲ್ಲಿ ಮನೆ ಅಥವಾ ಜಾಗ ಹುಡುಕುವವರು ಈ ಭಾಗವನ್ನು ಪರಿಶೀಲಿಸ್ತಾ ಇದ್ದಾರೆ. ನಂಬರ್ 4 ಸರ್ಜಾಪುರ ರಸ್ತೆ. ಐಟಿ ಉದ್ಯೋಗಿಗಳ ಮೊದಲ ಆಯ್ಕೆಗಳಲ್ಲಿ ಸರ್ಜಾಪುರ ರಸ್ತೆ ಪ್ರಮುಖವಾಗಿದೆ. ಹಲವು ಟೆಕ್ ಪಾರ್ಕ್ಗಳು, ಅಂತಾರಾಷ್ಟ್ರೀಯ ಶಾಲೆಗಳು ಮತ್ತು ವಸತಿ ಯೋಜನೆಗಳ ಕಾರಣದಿಂದ ಈ ಭಾಗದಲ್ಲಿ ನಿರಂತರ ಬೇಡಿಕೆ ಇದೆ. ಆದರೆ ಸಂಚಾರ ದಟ್ಟಣೆ ಮತ್ತು ಬೆಲೆ ಮಟ್ಟವನ್ನು ಗಮನದಲ್ಲಿಡಬೇಕು. ನಂಬರ್ 3 ಬಾಗಲೂರು. ಏರೋಸ್ಪೇಸ್, ಕೈಗಾರಿಕಾ ಅಭಿವೃದ್ಧಿ ಮತ್ತು ಉತ್ತರ ಬೆಂಗಳೂರಿನ ವಿಸ್ತರಣೆಯಿಂದ ಬಾಗಲೂರು ಹೆಚ್ಚು ಚರ್ಚೆಯಲ್ಲಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ ಈ ಭಾಗದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣುವ ನಿರೀಕ್ಷೆ ಇದೆ ಎಂದು ಅನೇಕ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ನಂಬರ್ 2 ಶೆಟ್ಟಿಗೆರೆ. ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಶೆಟ್ಟಿಗೆರೆ ಇತ್ತೀಚಿನ ವರ್ಷಗಳಲ್ಲಿ ವೇಗವಾಗಿ ಬೆಳೀತಾ ಇದೆ. ಹೊಸ ವಸತಿ ಯೋಜನೆಗಳು, ಉತ್ತಮ ರಸ್ತೆ ಸಂಪರ್ಕ ಮತ್ತು ಉತ್ತರ ಬೆಂಗಳೂರಿನ ಅಭಿವೃದ್ಧಿ ಈ ಭಾಗವನ್ನು ಹೂಡಿಕೆದಾರರ ಗಮನಕ್ಕೆ ತಂದಿದೆ. ನಂಬರ್ 1 ದೇವನಹಳ್ಳಿ. ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವುದು ದೇವನಹಳ್ಳಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ವ್ಯಾಪಾರ ಮತ್ತು ಕೈಗಾರಿಕಾ ಬೆಳವಣಿಗೆ, ಶಿಕ್ಷಣ ಸಂಸ್ಥೆಗಳು ಹಾಗೂ ವಿವಿಧ ಮೂಲಸೌಕರ್ಯ ಯೋಜನೆಗಳಿಂದ ಈ ಪ್ರದೇಶ ಹಲವು ವರ್ಷಗಳಿಂದ ಹೂಡಿಕೆದಾರರ ಗಮನದಲ್ಲಿದೆ. ಆದರೆ ಇಲ್ಲಿ ಕೂಡ ಯೋಜನೆಯ ಗುಣಮಟ್ಟ, ದಾಖಲೆಗಳ ಪರಿಶೀಲನೆ ಮತ್ತು ಮಾರುಕಟ್ಟೆ ಬೆಲೆಯನ್ನು ಹೋಲಿಕೆ ಮಾಡುವುದು ಅತ್ಯಂತ ಮುಖ್ಯ. ಅಂದಹಾಗೆ ಹೂಡಿಕೆ ಮಾಡುವ ಮುನ್ನ ಈ ವಿಷಯಗಳನ್ನ ನೆನಪಿಡಿ. ಯಾವುದೇ ಪ್ರದೇಶ ಎಷ್ಟೇ ಜನಪ್ರಿಯವಾಗಿದ್ದರೂ ಈ ವಿಷಯಗಳನ್ನ ಮರಿಬೇಡಿ. ಖಾತೆ, ಇಸಿ ಮತ್ತು ಇತರ ದಾಖಲೆಗಳನ್ನ ಪರಿಶೀಲಿಸಿ. ಅಗತ್ಯವಿದ್ದರೆ ರೇರಾ ನೋಂದಣಿಯನ್ನು ಪರಿಶೀಲಿಸಿ. ರಸ್ತೆ, ನೀರು, ಒಳಚರಂಡಿ ಸೇರಿದಂತೆ ಮೂಲಸೌಕರ್ಯವನ್ನು ಗಮನಿಸಿ. ಒಂದೇ ಪ್ರದೇಶದಲ್ಲಿ ಹಲವು ಯೋಜನೆಗಳ ಬೆಲೆಗಳನ್ನು ಹೋಲಿಸಿ. ಸಾಮಾಜಿಕ ಜಾಲತಾಣದ ಪ್ರಚಾರವನ್ನು ಮಾತ್ರ ನಂಬಿ ಹೂಡಿಕೆ ಮಾಡಬೇಡಿ. ಬೆಂಗಳೂರು ವೇಗವಾಗಿ ಬೆಳೆಯುತ್ತಿರುವ ನಗರ. ಆದರೆ ಪ್ರತಿಯೊಂದು ಬೆಳೆಯುತ್ತಿರುವ ಪ್ರದೇಶವೂ ಎಲ್ಲರಿಗೂ ಸೂಕ್ತ ಹೂಡಿಕೆಯಾಗಿರೋದಿಲ್ಲ. ನಿಮ್ಮ ಬಜೆಟ್, ಹೂಡಿಕೆಯ ಉದ್ದೇಶ ಮತ್ತು ಅವಧಿಗೆ ತಕ್ಕಂತೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಈ ಪಟ್ಟಿಯಲ್ಲಿ ನೀವು ಯಾವ ಪ್ರದೇಶವನ್ನು ಹೆಚ್ಚು ಇಷ್ಟಪಟ್ಟಿದ್ದೀರಿ ಅಥವಾ ನಿಮ್ಮ ಅಭಿಪ್ರಾಯದಲ್ಲಿ ಈ ಪಟ್ಟಿಗೆ ಸೇರಬೇಕಾದ ಮತ್ತೊಂದು ಪ್ರದೇಶ ಇದೆಯಾ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಶ್ವಾಸಾರ್ಹ ಮಾಹಿತಿಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.